ಇದು ಲಪಂಗ ರಾಜಾನ ಹೇಳತಾನ ಅಂತ ಹೇಳಿ ಕ್ಲಿಕ್ ಮಾಡ್ತಿದ್ದವ. ಹೌದು. ಸೊ ಒಂದ್ ದೊಡ್ಡ ಮ್ಯಾಟ್ರ್ ಆದಂಗ ಆತಿರೋದು. ಒಬ್ರು ಒಂದ್ 15,000 ರೂಪಾಯಿ ಸೋತ ನನ್ನ ಹೆಸರ ಮೇಲೆ ಪೊಲಿಟಿಷಿಯನ್ ಹೋಗಿ ಕಂಪ್ಲೇಂಟ್ ಕೊಡಾಕ್ ನಿಂತಿರೋರು. ಮಾಡ್ಬೇಡ ಅಂತ ಅವನಿಗೇನು ಇದ್ರಕ್ಕಿಂತನು ಇನ್ ಪರಿಸ್ಥಿತಿ ಏನೈತಿ ಏನ್ ಮಾಡತ್ತಾನು ಅನ್ನುವಂಥದ್ದು ಮೆಂಟಾಲಿಟಿ ಇತ್ರಿ ನಮ್ಮ ಮನ್ಯಾಗ ಆತ್ರಿ ಎಲ್ಲಾರಿಗೂ ಆತು. ಕಡೆ ಅಂತ ಹೇಳಿ ನಡಕ್ ಬರ್ಬೇಡು, ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗೋದೇನೇನ್ ಅಂತ ಹೇಳಿ. ಮಿಸ್ಸಸ್ ಬಗ್ಗೆ ಎಲ್ಲಿ ಹೇಳ್ಕೊಂಡಿಲ್ರಿ, ಬಟ್ ಅದ್ ನಿಮ್ಮ ಪರ್ಸನಲ್ ರೀ. ಬಟ್ ಅವ್ರೇನ್ ಹೇಳ್ತಾರ್ರಿ ನಿಮ್ಗೆ? ಲವ್ ಮಾಡೋದು ಬಿಡಬೇಡ ಹುಡುಗಿ, ನಿನ್ನ ಮ್ಯಾಲ ಜೀವಾನ ಇಟ್ಟುಕೊಂಡೇ ನೀ. ನಿಮ್ಮ ವಿಡಿಯೋದಾಗ ನಿಮ್ಮ ರೀಲ್ಸ್ನಾಗ ಎಲ್ಲಾ ನೋಡಿನ್ರಿ, ಎಲ್ಲಾ ಕಾಮಿಡಿ ಆಗಿದ್ದು, ಒಂದು ಮಾತ್ರ ಸೀರಿಯಸ್ ಆಗಿದ್ರಿ. ಯಾವ್ದಂದ್ರೆ ರೀ ಫೇಕ್ ಅಕೌಂಟ್ಸ್ ರೀ. ಹಾ, ಫೇಕ್ ಅಕೌಂಟ್ ಬಗ್ಗೆ. ಹಾ, ಅದೊಂದು. ಬಟ್ ಅವತ್ತು ನೀವು ಸೀರಿಯಸ್ ಆಗಿದ್ದು ಒಂಥರ ಭಾವುಕರಾಗಿ ಮಾತಾಡ್ಬಿಟ್ರಿ ನೀವು. ಅಂದ್ರ ಅದನ್ನ ಕೆಲವೊಂದು ಬೆಟ್ಟಿಂಗ್ಗಳೆಲ್ಲ ಟರ್ನ್ ಮಾಡ್ಕೊಂಡಾರ ಅಂತ ಹೇಳ್ಬಿಟ್ಟು ನೀವು ಅಂದ್ರೆ ಪ್ರಮೋಟ್ ಮಾಡತಾರ ಅಂತ ಹೇಳ್ಬಿಟ್ಟು ನೀವು ಒಂದು ಈಗ ಆಲ್ಮೋಸ್ಟ್ ಈಗ ಬೆಟ್ಟಿಂಗ್ ಪ್ರಮೋಷನ್ ಬ್ಯಾನ್ ಮಾಡ್ಸಕ್ಕ ಕೆಲವೊಬ್ರು ಈಗ ನಾವು ಯಾರೇ ನಿಂತಾರ ಅದಕ್ಕೆ ಕೆಲವೊಟ್ಟು ಸಂಘಟನೆಗಳು ಅದಕ್ಕೆ ಹೋರಾಟ ಮಾಡತ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನಾ ಈ ಫೀಲ್ ಬಂದಾಗಿಂತನು ನಾನು ತಲೆಯಾಗ ಅದು ಬಂದಿಲ್ರಿ, ಅದು ಬರುದಿಲ್ಲ. ಯಾಕಂದ್ರೆ ಅದು ಯಾರು ಹೇಳೋಕ್ಕಿಂತನೂ ನಮ್ಮ ಆತ್ಮ ಸಾಕ್ಷಿ ಒಪ್ಪಬೇಕಾರ ನಾವ್ ಏನ್ ಮಾಡತ್ತ ಹೋಗ್ತೀವಿ. ಸೊ ನಾನ್ ಬೆಟ್ಟಿಂಗ್ ಪ್ರಮೋಷನ್ ನಾ ಯಾವತ್ತೂ ಮಾಡಿರ್ಕಿಲ್ಲ. ಬಟ್ ನನ್ನ ಹೆಸರ ಮೇಲೆ ಫೇಕ್ ಅಕೌಂಟ್ಗಳು ಮಾಡ್ಕೊಂಡ ಒಂದ್ 3-4-5 ಸಾವಿರ ರೂಪಾಯಿ ಒಂದ್ ಸ್ಟೋರಿ ಹಾಕಿ 24 ತಾಸು ತೆಗೆದು ಅಂದ್ರೆ ಒಂದ್ 5,000 ರೂಪಾಯಿ ಕೊಡ್ತಾರ ಅವ್ರು ಬೆಟ್ಟಿಂಗ್ ಆಪ್ದವ್ರು. ಅವ್ರು ಒಂದ್ 5,000 ರೂಪಾಯಿ ತಗೊಂಡು 24 ತಾಸನಾಗ ಸ್ಟೋರಿ ಹಾಕಿರ. ಅದ್ 24 ತಾಸನಾಗ ಎಷ್ಟು ಮಂದಿ ಕ್ಲಿಕ್ ಮಾಡಿ ಎಷ್ಟು ಮಂದಿ ಸತ್ಯನಾಶ ಆಗ್ತಾರ ಗೊತ್ತಿಲ್ಲ. ಸೊ ಅದು ಮಾಡ್ಯಾರ ಮಾಡತ್ತಾರ. ಅದ್ ಲಪಂಗ ರಾಜ ಅಂತೇಳಿ ನನ್ DP ನಂದು ಬಾಯ್ಸರ ಎಲ್ಲಾ ಬರ್ಕೊಂಡ್ ನನ್ ವಿಡಿಯೋ ಹಾಕಿ 1,00,000-2,00,000 ಫಾಲೋವರ್ಸ್ ಮಾಡ್ಕೊಂಡ ಈ ತರ ಮಾಡತ್ನಾಗ ಅದ ಸ್ಟೋರಿ ಒಳಗ್ ಹೋಗಿ ಕ್ಲಿಕ್ ಮಾಡವ ಇದು ಲಪಂಗ ರಾಜಾನ ಹೇಳತಾನ ಅಂತ ಹೇಳಿ ಕ್ಲಿಕ್ ಮಾಡ್ತಿದ್ದವ. ಸೊ ಒಂದ್ ದೊಡ್ಡ ಮ್ಯಾಟ್ರ್ ಆದಂಗ ಆತಿರೋದು. ಒಬ್ರು ಒಂದ್ 15,000 ರೂಪಾಯಿ ಸೋತ ನನ್ನ ಹೆಸರ ಮೇಲೆ ಪೊಲಿಟಿಷಿಯನ್ ಹೋಗಿ ಕಂಪ್ಲೇಂಟ್ ಕೊಡಾಕ್ ನಿಂತಿರೋರ. ಆ ಹುಡುಗನ ಜೊತೆ ನಾ ಮಾತಾಡಿದ್ವಿ, ಯಾಕನ ಏನಾತ. ಇಲ್ಲನ ಮತ್ತೆ ನಿಂದ ಅಕೌಂಟ್ಲ ಅದ, ನಾ ಅಲ್ಲಿ ಹೋಗಿ 15,000 ರೂಪಾಯಿ ಸೋತಿನಿ ಅಂತ ಬಾಳ ಅವ್ನು ಬೇಜಾರಾಗಿ ಹೇಳಿದಾಗ ಅದ್ ಅಕೌಂಟ್ ನಂದಲ್ಲಪ್ಪ, ಮತ್ತ ಸ್ವಲ್ಪ ಸಮಾಧಾನ ತಗೋ ಯಾರದಾರ ನೋಡು ಅಂತ ಹೇಳಿ ವಿಚಾರ ಮಾಡಿದಾಗ ಫಸ್ಟ್ ಆಫ್ ಆಲ್ ನಾನು ತಲೆಯಾಗ ಬರ್ತಿರ ಅದೊಂದು ವಿಡಿಯೋ ಮಾಡಿ ಹಾಕ್ಬೇಕು ನಾನು. ಯಾಕಂದ್ರೆ ಇನ್ಸ್ಟಾಗ್ರಾಮ್ದಾಗ ಒಂದು 25-30 ಐಡಿಗಳು ಲಪಂಗ ರಾಜ ಅಂತ ಅದಾವ್ರಿ. ನಂದು ಒಂದು ಕೆಲವೊಂದು ರೀಲ್ಸ್ ಅಂತೂ ರೀ ನನ್ನ ಐಡಿ ಒಳಗ 1 ಮಿಲಿಯನ್ ಅಷ್ಟ ಹೋದಾಗ ಅವ್ರ ಐಡಿ ಒಳಗ 6 ಮಿಲಿಯನ್ ಹೋಗ್ಯಾರ. ಸೊ ಕೆಲವು ಮಂದಿ ಒರಿಜಿನಲ್ ಐಡಿ ಇದೆ ಅಂತ ಹೇಳಿ ಅಲ್ಲಿ ನಾನು ಅರ್ಧ ಫಾಲೋವರ್ಸ್ ಅಲ್ಲೇ ಕಟ್ ಆಗತ್ತಿದ್ರು. ಒಂದ್ ವಿಡಿಯೋ ಮಾಡಿ ಹಾಕಿದಾಗ ಎಲ್ಲಾರು ಆಲ್ಮೋಸ್ಟ್ ಡಿಲೀಟ್ ಮಾಡ್ಯಾರ. ಆ ಹುಡುಗನ ಜೋಡಿ ಮಾತಾಡಿನ ಅವ್ನು ತೆಗಿತೀನಿ ಅನ್ನತ್ತಂದ ತಪ್ಪಾಗಿತ್ರಿ ಅಂತ ನಂದೆ. ಆಯ್ತು ಬಿಡಪ್ಪ ತಂದೆ. ಅವಾಗ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಆಕ್ಚುಲಿ ಎಲ್ಲ ಉಲ್ಟಾ ನನ್ ಮೇಲೆ ಬರತ್ತಿತ್ರದ. ಹೌದೌದ್ರಿ, ಇಂತ ಮ್ಯಾಟರ್ನಾಗ ಅಂದ್ರೆ ನಾವೇನು ಮಾಡಲ್ದ ನಮ್ಮ ಮೇಲೆ ಬರತ್ತೆ ಇದು. ಅಂದ್ರೆ ನಿಮ್ಗ ಈಗ ಈಗ ನಾ ಮುಂದ ಒಂದು ಕಾನ್ಸೆಪ್ಟ್ ಐತ್ರಿ ನನ್ಗ. ನಾ ಯಾರಿಗೂ ಹೇಳಿ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ಬೇಡ್ರಿ ಅಂತ ಯಾರಿಗೂ ಹೇಳೋಷ್ಟು ನಾ ಅಷ್ಟು ಬುದ್ಧಿವಂತ ದೊಡ್ಡವನು ಅಲ್ರಿ. ಬಟ್ ಒಂದ್ ರೀತಿ ಐತ್ರಿ ಅದ ಹೇಳುದ. ಹಿಂದಿನ ನಾಳೆ ಒಂದು ಕಾನ್ಸೆಪ್ಟ್ ಮಾಡ ಅಂದ್ರಿ ಲಪಂಗ ರಾಜ ಯೂಟ್ಯೂಬ್ ಚಾನಲ್ ಇಂದ ಒಂದು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಅದನ್ನ ಮಾಡ್ಬೇಡ್ರಿ ಅಂತ ಒಂದು ಹೋರಾಟ ಅನ್ಕೋರ ಒಂದ್ ಮೆಸೇಜ್ ಕೊಡ್ತೇನ್ರಿ ನಾ. ಆಲ್ಮೋಸ್ಟ್ ನಾ ಬಹಳಷ್ಟು ಮೆಸೇಜ್ಗಳು ಕೊಟ್ಟಿನ. ಹೆಲ್ಮೆಟ್ ಬಗ್ಗೆ, ಇಸ್ಪಟ್ ಬಗ್ಗೆ, ಅವ ಬಹಳಷ್ಟು ಶಾರ್ಟ್ ಮೂವಿ ಮಾಡೇನ್ರಿ ನಾ. ಬಟ್ ಬೆಟ್ಟಿಂಗ್ ಆಪ್ ಬಗ್ಗೆ ಒಂದು ನಮ್ ಗೋಕಾಕ್ ಹುಡುಗರನ್ನ ಕರ್ಕೊಂಡ ಒಂದು ಸಂದೇಶ ಕೊಡ್ತೇನ್ರಿ ನಾ. ಯಾಕಂದ್ರೆ ಅದ ನನ್ನ ಮೇಲೆ ನಾ ಹಾಕೊಂಡ್ ಕೊಡ ಅವನೇನ್ರಿ. ಒಬ್ಬ ಹೆಸರು ಮಾಡಿದವ್ನ ಫಾಲೋ ಮಾಡ್ತಿರ್ತಾರ ಮಂದಿ ಅಂದ ಬಳಕ ಅವನಿಂದ ಒಳ್ಳೇದು ತಗೋತಾರ, ಕೆಟ್ಟದ್ದು ತಗೋತಾರ. ಆ ಒಂದ್ ಲೆಕ್ಕಕ್ಕೆ ಒಂದ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಜಲ್ದಿ ಮಾಡವನ್ರಿ. ಅಂದ್ರೆ ಈಗ 1 ಲಕ್ಷ ಅಥವಾ 50,000 ಫಾಲೋವರ್ಸ್ ಆದ ತಕ್ಷಣ ಬೆಟ್ಟಿಂಗ್ ಆಪ್ಗಳು ಪ್ರಮೋಷನ್ಗೆ ಬಂದೇ ಬರ್ತಾವ್ರಿ. ನಿಮ್ಗೂ ಆಲ್ಮೋಸ್ಟ್ ಬಂದಿರ್ತಾವ್ರಿ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ, ಇಲ್ಲೇ ನಮ್ಮ ಹುಡುಗದನ್ರಿ ಹಂಗ ನೋಡಿ ಬಿಟ್ಟು ಬಿಡ್ತಾರ. ನಾ ಅದನ್ನ ಓಪನ್ ಮಾಡ್ತಾರ ಏನೈತ್ ನೋಡ್ತೇವ್ರಿ. ಅದ್ ಬೆಟ್ಟಿಂಗ್ ಪ್ರಮೋಷನ್ ಇತ್ತಂದ್ರ ಅದಕ್ಕೆ ರಿಪ್ಲೈನು ಕೊಡಲ್ರಿ. ನಾ ಏನ್ ದಿವಸ ಎಷ್ಟ್ ಬರ್ತಾವ್ರು, ವಾರದಾಗ ಎಷ್ಟ್ ಹಾಕವ್ರು ಅವೆಲ್ಲಾ ಸರ್ ಮಾಡಂಗಿಲ್ಲ. ನಾ ಸುಮ್ ಬಿಟ್ಬಿಡ್ತೀವಿ. ಏನ್ ಅಂಗಡಿ ಪ್ರಮೋಷನ್ ಐತಿ, ರಿಸಾರ್ಟ್ ಪ್ರಮೋಷನ್ ಮಾಡೋದೈತಿ, ಸಾಲಿದ್ ಐತಿ, ಹಾಸ್ಪಿಟಲ್ ಐತಿ, ಯಾವ್ದಾರ ಒಂದು ಶಾಪ್ ಐತಿ, ಚಾ ಅಂಗಡಿದ ಐತಿ, ಹೋಗ್ತಿವಿ ಮಾಡ್ತೀವಿ ಬರ್ತೀವಿ. ಬಟ್ ಇಂತೆಲ್ಲ ನಾವು ತಿಳ್ನೆ ಕೆಡ್ಸ್ಕೊಳ್ರಿ. ಅದ್ರ ಜೊತೆಗೆ ಇನ್ನೊಂದು ಜ್ಯೋತಿಷಿದು ಹೇಳಿದ್ರ ಅದ ವಿಡಿಯೋದಾಗ ಹೇಳಿರಿ ನೀವು. ಹೇಳಿ ಜ್ಯೋತಿಷ್ದು ಕೂಡ ನಾನು ಮಾಡಲ್ಲ. ನನ್ಗ ಅವರು ಫೋನ್ ಮಾಡ್ತಾರ್ರಿ ಪಾಪ. ಬಟ್ ನನಗ ಹೆಂಗ ಅನ್ಸತ್ತ, ನಾನು ನಿಮ್ಗೆ ಹೆಂಗ್ ಹೇಳಿ ಅಂದ್ರೆ ಮತ್ತೊಬ್ರಿಗೆ ನನ್ನಿಂದ ಯಾವ್ದು ತೊಂದ್ರೆ ಆಗ್ಬಾರ್ದಂತ ಇಷ್ಟೇ ರೀ. ಅದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನನಗೆ ಗೊತ್ತಿಲ್ರಿ. ಬಟ್ ಇವತ್ತು ಏನಾಗತ್ರಿ, ನಾ ಹೇಳೋದ್ರಿಂದ ನೀವ್ ಹೋಗಿ ಬಂದ್ರಿ, ಅಕಸ್ಮಾತ್ ನಿಮ್ ಕೆಲ್ಸ ಆಗ್ಲಿಲ್ಲ ಅಂದ್ರ ನನ್ನಿಂದ ಒಂದ್ 10,000 ರೂಪಾಯಿ ನಿಮ್ ನುಕ್ಸಾನ ಅದು ಅಂತೇಳಿ ನನಗ ಅದ ಆಮೇಲೆ ಅನ್ಸತ್ರ ಮತ್ ನೀವು ಮನುಷ್ಯನಾಗ ಹೇಳಿದಪ್ಪ. ಹೌದು. ಸೊ ಪಾಪ ಅವ್ರು ನನಗೆ ಫೋನ್ ಮಾಡಿಸಿದಾಗ ಗುರುಜಿ ಕ್ಷಮಿಸ್ಬಿಡ್ರಿ, ನಾ ಭವಿಷ್ಯ ಅವೆಲ್ಲಾ ಪ್ರಮೋಷನ್ ಮಾಡಲ್ರಿ. ಬಾಳ ಮಂದಿಗೆ ಹೇಳೇನ್ರಿ, ಅದನ್ನ ತಪ್ಪು ತಿಳ್ಕೊಳಂಗ ಪಾಪ ಆಯ್ತು ರಾಜು ಅಂತ ಇಟ್ಬಿಡ್ತಾರ.
ಬಟ್ ಅವು ಮಾಡಲ್ರಿ ಇವತ್ತು ಏನ್ ರಿಸಲ್ಟ್ ಐತ್ರಿ ಅದ್ರ ಬಗ್ಗೆ ಒಳ್ಳೇದ್ ಏನೈತಿ ಮಾಡ್ಬಿಡ್ತಾರ. ಈಗ ಅಡ್ಮಿಷನ್ ಆತ್ರಿ ಸಾಲಿವ ಇಲ್ಲೊಂದ್ ಅರಿವಿ ಅಂಗಡಿ ಚಲೋ ಹೋಗ್ರಿ ಡಿಸ್ಕೌಂಟ್ ಐತಿ ಇಂತೆಲ್ಲ ಮಾಡ್ಬೋದ್ರಿ ನಾವ್. ಅದ್ ಅವ್ರ ಮೇಲೆ ಡಿಪೆಂಡ್ ಆಗತ್ತೆ ಹೋಗ್ಬೇಕು ಬೇಡ ಅಂತ. ಬಟ್ ಇದ್ರಾಗ ಬಾಳ ಅಂದ್ರೆ ಇವಾಗ ನೀವು ರೀಲ್ಸ್ ಅದು ಅಥವಾ ವಿಡಿಯೋಸ್ಗಳನ್ನ ಮಾಡಕ್ ಮನೇಲಿ ಯಾವ ರೀತಿ ಐತ್ರಿ? ಮನ್ಯಾಗಂದ್ರು ಸ್ಟಾರ್ಟಿಂಗ್ ನಮ್ಮ ಮನ್ಯಾಗ ಇದಿರ್ತೈತ್ರಿ. ಬಟ್ ನಿಮ್ದು ಮ್ಯಾರೇಜ್ ಆಗೈತ್ರಲ್ಲ ಅದೊಂದ್ ಸ್ವಲ್ಪ ಕೇಳ್ಬೇಕಾಗತ್ರಿ. ಅಂದ್ರ ಈಗ ಡೈರೆಕ್ಟ್ ಆಗಿ ಹೇಳ್ಬಿಡ್ತೇನ್ರಿ. ಈಗ ನಿಮ್ ಮಿಸಸ್ ಆಗಿರ್ಬೋದು ಅಥವಾ ಅವ್ರ ಕಡೆ ಕುಟುಂಬ ಆಗಿರ್ಬೋದು, ಏನ್ ಇವ ಹುಡುಗನ್ ಕೊಟ್ಟಿವ ಸ್ಟಾರ್ಟಿಂಗ್ ಆ ಲೆಕ್ಕಕ್ಕೆ ಏನಿಲ್ರಿ ನೀವೇನ್ ಮಾಡತಾನ ಅಂತ ಹೇಳಿ. ಬಟ್ ಅವರು ಸಣ್ಣಂಗೆ ಎಲ್ಲ ಮೀಡಿಯಾ ಮುಖಾಂತರ ನೋಡಾತಿರಲ್ರಿ ಏನ್ ನಡೆದ ಅಂತ ಹೇಳಿ. ನಾ ಈ ಫೀಲ್ಡ್ ಇಲ್ದಾಗ ಅವ್ರಿಗೆ ಮಾಡ್ಬೇಡ ಅಂತ ಅವನಿಗೇನ್ ಇದ್ರಕ್ಕಿಂತನು ಇನ್ ಪರಿಸ್ಥಿತಿ ಏನೈತಿ ಏನ್ ಮಾಡತಾನು ಅನ್ನುವಂಥದ್ದು ಮೆಂಟಾಲಿಟಿ ಇತ್ರಿ ನಮ್ ಮನ್ಯಾಗ ಆತ್ರಿ ಎಲ್ಲಾರಿಗೂ ಆತು. ಮೊದ್ಲ ಸಾಲ ದವಾಖಾನಿ ಇದಂತ ರಗಡ್ ಅಲ್ಲಿ ಓಡಾಡ್ತಿರ್ತೈತಿ. 3 ರಂಗ ಇದ್ರಾಗ ಬಡ್ಡಿ ತಕ್ಷಣ ಇಷ್ಟ ಟೆನ್ಷನ್ದಾಗ ಮತ್ ಇವೆಲ್ಲ ನಾಟಕ ಮಾಡ್ಕೊತ ಅಡ್ಡಾಡ್ತಾನಂತ ಅದೊಂಥರ ಇತ್ರ ಮೆಂಟಾಲಿಟಿ. ಬಟ್ ಈಗ ಎಲ್ಲರಿಗೂ ನೋಡಿ ಖುಷಿ ಅನ್ಸತ್ತೆ. ಎಲ್ಲಾ ಜಳ ಆಗ್ಯಾನಪ್ಪ ಎಲ್ಲಾ ಚಲೋ ಆಗ್ಯಾನಂತ ಅವ್ರಿಗೊಂದು ಖುಷಿ ಅನ್ಸತ್ತೆ. ಇದು ನನಗ್ ಅಷ್ಟ ಅಲ್ರಿ, ಪ್ರತಿಯೊಬ್ರು ಮನ್ಯಾಗ ಸ್ಟಾರ್ಟಿಂಗ್ ಯಾವ್ದಕ್ಕೂ ಒಂದ್ ಸ್ವಲ್ಪ ಇಂಥವ್ಗೆಲ್ಲ ಇರತ್ತಾವ್ರಿ. ಬಟ್ ಎಲ್ಲಕ್ಕೂ ಸ್ವಲ್ಪ ಹೌದತ್ರಿ. ನಿಮ್ ಮಿಸಸ್ ಬಗ್ಗೆ ಎಲ್ಲಿ ಹೇಳ್ಕೊಂಡಿಲ್ರಿ, ಬಟ್ ಅದ್ ನಿಮ್ಮ ಪರ್ಸನಲ್ ರೀ. ಬಟ್ ಅವ್ರೇನ್ ಹೇಳ್ತಾರ್ರಿ ನಿಮ್ಗ? ಅವ್ರೇ ಮನ್ಯಾಗ ನಮ್ ಮಿಸಸ್ ಏನ್ ಪ್ರಾಬ್ಲಮ್ ಇಲ್ರಿ ನನಗ ಮೊದ್ಲಿಂತ್ರ ಮಾಡಾತಿರ ಮಾಡ್ತೀನಿ. ಯಾವ್ದಕ್ಕೂ ಅವ್ರಿಗೂ ಒಂಥರ ಇವಾಗ ಖುಷಿ ಅನ್ಸತ್ತೆ. ಅವ್ರದ್ದು ಅರ್ಧ ಸರ್ಕಲ್ ಇರ್ತೈತ್ರಿ, ಇರ್ತೈತ್ರಿ. ಅದಕ್ಕೇನಿಲ್ರಿ ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಕೋತಿದ್ರು ಅವರು. ಸುಮ್ ಏನ್ ಹೇಳಿಲ್ಲ, ಮಾಡತಾರ ಮಾಡ್ಲಿ ಅಂತ ಹೇಳಿ. ಬಟ್ ಒಂದ್ 3-4 ವಿಡಿಯೋ ಬಂದ್ರು ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ದಾಗ. ಚಲೋ ರೆಸ್ಪಾನ್ಸ್ ಬರಲ್ಲ, ಅವ್ರಿಗೂ ಖುಷಿ ಅನ್ಸಕತ್ತಿ. ಬಟ್ 1.5 ವರ್ಷ 2 ವರ್ಷ ತನಕ ಪೇಮೆಂಟ್ ಇನ್ನೂ ಇಲ್ಲ. ಡೈಲಿಂದ ಹಾಕ್ಯಾಕ್ ಮಾಡತ್ತೀನಿ ಒಳಗಿಂದ ಎಲ್ಲೋ ಅವ್ರಿಗೂ ಒಂದ್ ಕಡೆ ಅನ್ಸತ್ತಿತ್ತ ಏನ್ ಮಾಡತ್ತಾರ ಇವ್ರ ಅಂತ ಹೇಳಿ. ಬಟ್ ವೇಸ್ಟ್ ಒಬ್ಬೊಬ್ರು ಹಿಂಗ ಎಷ್ಟೋ ಕಲಾವಿದ್ರ ಪರಿಸ್ಥಿತಿ ಹಿಂಗ ಆಗೇತ್ರಿ. ಏನಾರ ಒಂದು ರೊಕ್ಕದ ಸಪೋರ್ಟ್ ಇರಲ್ಲ, ರೊಕ್ಕದಿಂದ ಪ್ರಾಬ್ಲಮ್ ಇರ್ತಾವ್ರಿ. ಅಲ್ಲಾರ ಹೋಗಿ ಕಳ್ಕೊಂಡ್ ಬಿಡ್ತಾರ. ಒಂದ್ ಫ್ಯಾಮಿಲಿಯಿಂದ ಸಪೋರ್ಟ್ ಇರಲ್ರಿ. ಸ್ವಲ್ಪ ಆಲ್ಮೋಸ್ಟ್ ಹೆಂಗಿರ್ತೈತ್ರಿ, ಒಂದ್ ಕಲಾವಿದನಾಗಿ ಫ್ರೆಂಡ್ ಸರ್ಕಲ್ದಾಗ ಆತು, ಸ್ವಲ್ಪ ನಮ್ ಊರಿನ ಹಿರಿಯರ್ ಆತು ನೋಡ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿದಾಗ ಕಲಾವಿದ ಬೆಳೆ ಆಗ್ತಾ ಸ್ವಲ್ಪ ಈಸಿ ಆಗಿ ಇರ್ತೈತ್ರಿ. ಸೊ ನಾ ಇಷ್ಟ ಹೇಳಿದ್ರ ಅಂತ ಬಹಳಷ್ಟು ನಮ್ ಟ್ಯಾಲೆಂಟ್ಗಳು ನಮ್ ಕಲಾವಿದ್ರ ಹಂಗ ಹೋಗ್ಬಿಟ್ಟಾರಿ. ಈ ಫೀಲ್ಡಿಂಗ್ ಅಂತ ಅಷ್ಟಲ್ರಿ, ಬಾಳ್ ನಮೂನಿ ಟ್ಯಾಲೆಂಟ್ ಅದಾವ್ರಿ, ಬಾಳ್ ನಮೂನಿ ಅದಾವ್ರಿ. ಬಟ್ ಅವನ್ನ ಕೆಲವೊಂದು ಪ್ರಾಬ್ಲಮ್ ನಿಮ್ಮ ಜೊತೆ ಅಂದ್ರೆ ಯಾವಾಗ್ಲೂ ಸಪೋರ್ಟ್ ಅಂದ್ರೆ ಇದ್ರಕ್ಕಿರ. ಈಗ ಶಾರ್ಟ್ ಮೂವಿ ಆಯ್ತು, ಸಾಂಗ್ ಅದು ಸ್ಟೆಪ್ ಅವ್ರ ಬಗ್ಗೆ ಅವ್ರ ಒಂಥರ ಸಾಥ್ ಕೊಡತಾರ. 4 ವರ್ಷ ಮ್ಯಾಲ ಆತ್ರಿ. 2021 ಏಪ್ರಿಲ್ ಮೇದಾಗ ಒಂದು ಹುಚ್ಚು ಪ್ರೀತಿ ಅಂತ ವಿಡಿಯೋ ಮಾಡ್ತೀನಿ. ಆ ಟೈಮ್ ನಾ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಈ ಕಡೆ ಕರ್ಕೊಂಡ್ ಬಂದಾಗ ಇವತ್ತಾದ್ರೂ ನನ್ನ ಟೀಮ್ದಾಗ ಅದಾರ್ರಿ. ಮತ್ತೆ ಭಾಳ ಅವ್ರ ಫ್ಯಾಮಿಲಿ ನಮಗ ಒಳ್ಳೆ ಒಂದು ಕನೆಕ್ಟ್ ಐತ್ರಿ. ನಮ್ಮ ಫ್ಯಾಮಿಲಿ ಅವ್ರ ಜೋಡಿ ಒಳ್ಳೆ ಸ್ವಲ್ಪ ಇದೈತ್ರಿ. ಬ್ಯಾರೆ ಟೀಮ್ದಾಗ ಲಪ್ಪಂಗ ಟೀಮ್ದಾಗ ಫಿಕ್ಸ್ ಇರುವ ಮದ್ವಿ ಆಗಿ ಹೋಗೋ ತನಕ ಅಂತ ಅವ್ರ ಮನ್ಯಾಗ ಒಂದು ಮಾತು ಅವ್ರಿಗೆ ಐತ್ರಿ. ಮುಂದೆ 1 ವರ್ಷ 1.5 ವರ್ಷ ಬಿಟ್ಟು ಐತ್ರಿ ಅವ್ರ ಮ್ಯಾರೇಜ್. ಅವರು ಚಲೋ ಸಾಥ್ ಅವ್ರದ್ದು ನಿಮ್ದು ಕಾಂಬಿನೇಷನ್ ಐತ್ರಿ. ಅದೊಂದು ಒಂದು ಜೋಡಿ ಬಾಳ ಚಲೋ ಐತಿ ನಿಮ್ದು ಅಂತ ಹೇಳ್ತಿರ್ತಾರೆ. ಇಷ್ಟಪಟ್ಟಾರೆ ನಡೈತ್ರಿ. ಹುಬ್ಳಿ ಅವ್ರು ಪ್ರಾಪರ್ ಅವರು. ಹುಬ್ಳಿ ಅಂದ್ರ ನೀವು ಒಂದು ಇವಾಗ ಡೈಲಾಗ್ ಹೇಳ್ಬೇಕು ನಮ್ಗೆ. ಯಾವ್ದಂದ್ರ ರೀ ಹಗಲೇ ಹೇಳಿರಲ್ರಿ, ದೇವ್ ಬಂದಿರ್ತೈತ್ರಿ ಮೊಬೈಲ್. ಇಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಬೇರೆ ಯಾವ್ದು ಗೊತ್ತದವ್ರ ಅದೇನಿಲ್ರಿ. ಬಟ್ ಅದ ದೇವ್ ಬಂದಿ ಡೈಲಾಗ್ ಹೇಳ್ಬೇಕಂದ್ರೆ ಚೀರಾಡ್ಬೇಕಾಕತ್ರಿ ಇಲ್ಲಿ. ನೀವು ಹೇಳ್ರಿ ಯಾವ್ದು ಡೈಲಾಗ್ ಇಲ್ರಿ. ನೀವು ನಿಮ್ ಇನ್ಸ್ಟಾ ರೀ ಯಾವ್ದಾರ ನಮ್ಮವ್ರಿಗೆ ಯಾವ್ದಾದ್ರು ಓಕೆ. ನೀವು ಎಲ್ಲಾ ಡೈಲಾಗ್ ನೀವ್ ಹೇಳಿದ್ ಹೇಳ್ತೀನಿ ಅದೇನಿಲ್ರಿ. ಅದು ಅಲ್ಲ ಒಂದು ಯಾವ್ದೋ ಫೈಟಿಂಗ್ ಸೀನ್ಯಾಗ ಒಂದು ಗಿಟ್ಟಿಗೆ ಅವ್ನು ಎದ್ದು ಹೋಗದ್ನೆಲ್ಲ ಏನೋ ಐತ್ರ ಅದ ಡೈಲಾಗ್. ನಮಗಂತೂ ಬರೋದಿಲ್ರಿ ಅವ. ಫೈಟಿಂಗ್ ಸೀನ್ದಾಗ ಬಂದ್ ಬಿಡ್ಯಾಕ ಹೋಗ್ತಾನ, ಕೈ ಹಿಡಿದು ಬಡಕ್ ಅಂತ ಅದನ್ನ ಹೇಳ್ರಿ. ಓಕೆ. ಆಕ್ಚುಲಿ ಅದ ಬಡಕ್ ಇದ್ದಾರ ಹುಡುಗರು ಬಹಳಷ್ಟು ಇಷ್ಟಪಟ್ಟಿದ್ದ ಡೈಲಾಗ್ ಅದ. ಎಲ್ಲ ಬಡಕ್ ಇದ್ದವ್ರ ಬಗ್ಗೆ ಹೇಳಿದಿರದ. ಕೆಲವೊಂದು ಈಗ ನಾವು ಕಾರ್ಯಕ್ರಮ ಹೋದಾಗ ಬಡಕ್ ಇರ್ತಾರಲ್ರಿ, ಮಮ್ಮ ಹೇಳಂತಿರ್ತಾರ. ಅವ್ ಬಡಿಕತ್ತ ಮುಂಚೆ ಹೇಳಿ ಬರ್ತಾನ್ರಿ ಅಲ್ಲಿ, ಇವೇನ್ ಬಿಡೋ ಇಟ್ಟು ಬಡಕ್ ಅದಾನು, ಬಡದ್ ಭಯ ಹಾಕೋತೀನಿ ನನ್ ಮಗನ ಅಂತ ಹೇಳಿ ಬರ್ತಾನ್ರಿ ಅಲ್ಲಿಂದ. ಸೊ ಅದನ್ನ ಕೇಳಿರ್ತೇನ್ರಲ್ಲ ನಾ. ಸೊ ನನ್ ಕಡೆ ಬಂದ್ ನನ್ ಮೇಲೆ ಕೈ ಎತ್ತಿದಾಗ ಕೈ ಹಿಡಿದು ಹೇಳ್ತೇನ್ರಿ ಅವ್ನು, ಬಡಕ್ ಅದ ಹೇಳಿ ನಡಕ್ ಬರ್ಬೇಡು, ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗೋದ ಅಂತ ಹೇಳಿ. ಸೊ ಇಂಥ ಡೈಲಾಗ್ ಮಾಡಿ ಹಂಗ ರೂಪಿಸ್ತಾರ್ರಿ.
ಅದೇ ಹೇಳ್ತೀನಿ, ಅದೊಂಥರ ಡಿಫ್ರೆಂಟ್ ಟ್ಯಾಲೆಂಟ್ ಐತ್ರಿ ನಿಮ್ ಕಡೆ ನಿಜ. ಅದ ನಾವು ಹೇಳ್ಬೇಕಾಗಿದಲ್ರಿ, ಅದ ಯಾವ್ದೋ ಒಂದು ಅಪ್ರಿಶಿಯೇಟ್ ಮಾಡ್ಬೇಕ್ರಿ. ನೋಡ್ರಿ ಇವಿ ನೋಡ್ರಿ, ಬಡಕ ಎಡಕ ನಡಕ ರೈಮಿಂಗ್ ಗತ್ತು ಬರುತ್ತೆ. ಈಗ ಯಾವ್ದೋ ಒಂದ್ ಡೈಲಾಗ್ ಹೇಳ್ಕೊಡಿ ಎಲ್ಲರೂ ಒಪ್ಕೊಳಂಗಿಲ್ರಿ. ಅದಕ್ಕೆ ಗತ್ತಿರ್ಬೇಕು, ಅದ್ರಾಗ ಒಂದಷ್ಟು ಅಂತ